ಹಾಯ್, ನಮಸ್ಕಾರ ಎಲ್ರಿಗೂ. ನಾವಿವತ್ತು ಮಲೆನಾಡಲ್ಲಿ ಸಿಗೋ ಕೆಸಿನ ಸೊಪ್ಪಿನ ಸಾಂಬಾರು ಮಾಡೋಣ ಅಂತ ಕೆಸಿನ ಸೊಪ್ಪು ಯಾವ ಥರ ಸಿಗುತ್ತೆ ಅಂತ ತೋರಿಸ್ತಾ ಇದ್ದೀವಿ. ಅಡಿಕೆ ತೋಟ, ಗದ್ದೆ ಸೈಡು ಇದೆಲ್ಲ ಚೆನ್ನಾಗಿ ಸಿಗುತ್ತೆ ಕೆಸಿನ ಸೊಪ್ಪು. ಇದನ್ನು ಸುಳಿ ಇರೋ ಎಲೆ ತೊಗೊಬೇಕು. ಬಲ್ತಿರೋದು ತೊಗೊಂಡ್ರೆ ಚೆನ್ನಾಗಿ ಬೇಯೋದಿಲ್ಲ. ಸುಳಿ ಇರೋ ಎಲೆ ತೊಗೊಂಬಂದರೆ ಅದು ಚೆನ್ನಾಗಿ ಬರುತ್ತೆ. ಅದು ಮಧ್ಯದಲ್ಲಿ ಸಿಗುತ್ತೆ. ಇದನ್ನ ಮನೆಗೆ ತೊಗೊಂಬಂದಮೇಲೆ ಈ ಥರ ಇರುತ್ತೆ, ಫುಲ್ ಸುಳಿ ಇರುತ್ತೆ. ಇದನ್ನು ದಂಟನ್ನು ಸಹಿತ ಹಾಕ್ಬೋದು. ಎಲೆ ಈ ಥರ ನೋಡಿದ ತಕ್ಷಣ ಗೊತ್ತಾಗುತ್ತೆ, ಸುತ್ಕೊಂಡಿರುತ್ತೆ, ಇದು ಸುಳಿ ಇರುತ್ತೆ ಅಂತ ಗೊತ್ತಾಗುತ್ತೆ. ಇದನ್ನು ತಂದಾದಮೇಲೆ ಕ್ಲೀನ್ ಮಾಡೋದು ಯಾವ ಥರ ಅಂದರೆ, ಇದನ್ನು ಎಲೆ ಓಪನ್ ಮಾಡಿಕೊಂಡು ಅದರಲ್ಲಿ ಹುಳ ಏನಾದರೂ ಇದ್ದರೆ ಕ್ಲೀನಾಗಿ ಗೊತ್ತಾಗುತ್ತೆ. ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಈ ದಂಟನ್ನು ಹೀಗೆ ತಕ್ಕೊಬೇಕು. ದಂಟು ಬೇಕಾದವರು ದಂಟನ್ನು ಹಾಕ್ಬೋದು, ಇಲ್ಲಾಂದರೆ ಬರೀ ಎಲೆ ಮಾತ್ರ ಸಾಕು ಅನ್ನೋರು ಎಲೆ ಮಾತ್ರ ಹಾಕ್ಬೋದು. ದಂಟನ್ನು ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ, ಇಲ್ಲ ಬರೀ ಎಲೆ ಹಾಕಿದ್ರೂ ಚೆನ್ನಾಗೇ ಇರುತ್ತೆ. ಹಿಂಗೆ ಕೈಯಲ್ಲೇ ಬೇಕಾದರೆ ಈ ಥರ ಇದು ಮಾಡ್ಕೊಬೋದು, ಕಟ್ ಮಾಡ್ಕೊಬೋದು. ಇಲ್ಲ ಈ ಥರ ಬೇಡ, ಮಾಮೂಲಿ ಕತ್ತಿಲಿ ಚಿಕ್ಕ ಕುಚ್ಕೋತೀವಿ ಅಂತ ಹೇಳಿದ್ರೆ ಕತ್ತಿಲಿ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಬೋದು. ಚಿಕ್ಕ ಕಟ್ ಮಾಡಿದ್ರೆ ಚೆನ್ನಾಗಿ ಬೇಯುತ್ತೆ. ಎಷ್ಟು ಚೆನ್ನಾಗಿ ಬೇಯುತ್ತೆ ಆ ಥರ ಮಸ್ಸೊಪ್ಪಿಗೆಲ್ಲ ಮಾಡ್ತೀವಲ್ಲ ಆ ಥರ ಮಸ್ಸೊಪ್ಪೆಲ್ಲ ಯಾವ ಥರ ಕರಗಿ ಚೆನ್ನಾಗಿ ಬೇಯುತ್ತೆ ಅದೇ ಥರ ಇದು. ಬಟ್ ಮಸ್ಸೊಪ್ಪಿಗೆ ಹಾಕೋಷ್ಟು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಹಾಕೋಕ್ಕಿರಲ್ಲ, ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ ಇದೆಲ್ಲ ಅದಾದಮೇಲೆ ಇದು ಕೈಯೆಲ್ಲ ಕೆಂಪಾಗಿರುತ್ತೆ, ಸ್ವಲ್ಪ ತುರ್ಕೆ ಬರುತ್ತೆ. ಇದನ್ನು ಹುಳಿ ಹಾಕಿ ತೊಳೆದ್ರೆ ಹೋಗಿಬಿಡುತ್ತೆ. ಇದೆಲ್ಲ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿರೋದು. 1-2 ಸರಿ ತೊಳೆದ್ರೆ ಸಾಕು, ಬೇರೆ ಸೊಪ್ಪು ಥರ ಜಾಸ್ತಿ ತೊಳಿಬೇಕು ಅನ್ನೋದಿಲ್ಲ, ಮಣ್ಣೆಲ್ಲ ಇದರಲ್ಲಿ ಜಾಸ್ತಿ ಇರೋದಿಲ್ಲ. ಅದಾದಮೇಲೆ ಜೀರಿಗೆ ಮೆಣಸಿನ್ಕಾಯಿ ಅಂದರೆ ಮಲೆನಾಡು ಕಡೆ ಸಿಗುತ್ತೆ ಇದು. ಇದ್ರ ಜೊತೆಗೆ ಅಮಟೆಕಾಯಿ ಎಲ್ಲ ಹಾಕಿದರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ನಮಗೆ ಇವತ್ತು ಅಮಟೆಕಾಯಿ ಸಿಕ್ಕಿಲ್ಲ, ಬರೀ ಜೀರಿಗೆ ಮೆಣಸು ಹಾಕ್ತಾಯಿದ್ದೆ. ಜೀರಿಗೆ ಮೆಣಸು ಒಳ್ಳೆಯದು, ಹೆಲ್ತಿಗೂ ಒಳ್ಳೆಯದು. ಹಸಿಮೆಣಸಿಗಿಂತಲೇ ಇದು ತುಂಬ ಒಳ್ಳೆಯದು. ಇದಾದಮೇಲೆ ಸ್ಟವ್ ಆನ್ ಮಾಡಿಕೊಂಡು ಒಂದು ಕುಕ್ಕರ್ ಇಟ್ಕೊಂಡು ಓಪನ್ನಾಗೂ ಬೇಯಿಸ್ಕೊಬೋದು. ಓಪನ್ನಾಗಿ ಬೇಯಿಸ್ಕೊಂಡ್ರೆ ಜಾಸ್ತಿ ಟೈಮ್ ತಗೊಳುತ್ತೆ, ಅದಕ್ಕೆ ಕುಕ್ಕರಲ್ಲಿ ಬೇಯಿಸ್ತೀವಿ. ಇದನ್ನೆಲ್ಲ ತೊಳೆದಿರೋದನ್ನೆಲ್ಲ ಕುಕ್ಕರಿಗೆ ಹಾಕ್ಕೊಂಡು ಅದಾದಮೇಲೆ ಸೊಪ್ಪು ಸ್ವಲ್ಪ ಬೇಯ್ತಾ ಬರುತ್ತೆ, ನೀರು ಬಿಟ್ಕೊಳ್ಳುತ್ತೆ ಅದಾಗೇ. ಅದು ನೀರು ಬಿಟ್ಕೊಳ್ತಾ ಬಂದಾದಮೇಲೆ ಎಷ್ಟು ನೀರು ಬೇಕು ನೋಡಿ, ಆಮೇಲೆ ಅದಕ್ಕೆ ನೀರು ಸ್ವಲ್ಪ ಹಾಕ್ಕೊಬೇಕು. ತಿರ್ಗಿಸ್ಕೊಳ್ತಾ ಇರ್ಬೇಕು, ಈಗ ಬೇಯ್ತಾ ಇದ್ದಂಗೆ ಹಿಂಗೆ ತಿರ್ಗಿಸ್ಕೊಳ್ತಾ ಇದ್ದರೆ ಅದಾಗೆ ನೋಡಿ ನೀರು ಬಿಟ್ಕೊಳ್ತಾ ಇದೆ. ನೀರು ಬಿಟ್ಕೊಂಡಾದ್ಮೇಲೆ ಜಾಸ್ತಿ ಇರುತ್ತೆ ನೋಡೋದಕ್ಕೆ, ಆಮೇಲೆ ಬೇಯ್ತಾ ಬಂದಮೇಲೆ ಸ್ವಲ್ಪ ಕಡಿಮೆನೇ ಆಗುತ್ತೆ. ನೀರು ಎಷ್ಟು ಬೇಕು ಅಷ್ಟು ನೋಡಿ ಅದನ್ನು ಬೇಯ್ತಾ ಬರುತ್ತಲ್ವ ಅವಾಗ 1-2 ವಿಷಲ್ ಹಾಕ್ಸ್ಕೊಬೇಕು. ಈ ಥರ ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಸ್ವಲ್ಪ ಸ್ಮೆಲ್ಲೆಲ್ಲ ಹೋಗುತ್ತೆ. ಓಪನಾಗಿ ಬೇಯಿಸೋದಾದರೆ ಹೀಗೆ ಓಪನ್ನೇ ಇಟ್ಕೋಬೋದು. ಇಲ್ಲಾಂದರೆ ಕುಕ್ಕರಲ್ಲಿ ಬೇಯಿಸೋರು ಈ ಥರ ಸ್ವಲ್ಪ ಕುದಿಯೋಕ್ಕೆ ಬರೋಕ್ಕೆ ಸ್ಟಾರ್ಟ್ ಆದಮೇಲೆ 2 ವಿಷಲ್ ಹಾಕ್ಸ್ಕೊಬೇಕು ಕ್ಲೋಸ್ ಮಾಡಿಕೊಂಡು. 2 ವಿಷಲ್ ಹಾಕ್ತಾ ಬಂದಾಗ ನೋಡಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು: ಜೀರಿಗೆ ಮೆಣಸು ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ, ಈರುಳ್ಳಿ, ಹುಳಿ ಇದಕ್ಕೆ ಡೈರೆಕ್ಟಾಗಿ ಬೇಕಾದರೂ ಹಾಕ್ಕೋಬೋದು, ಇಲ್ಲಾಂದರೆ ರಸ ತೆಗೆದು ಹಾಕ್ಬೋದು. ಕೆಲವ್ರು ಈರುಳ್ಳಿ ಹಾಕ್ತಾರೆ, ಕೆಲವ್ರು ಈರುಳ್ಳಿ ಹಾಕಲ್ಲ. ನಾನು ಈರುಳ್ಳಿ ಹಾಕ್ತಾಯಿದ್ದೀನಿ. ಜೊತೆಗೆ ಬೆಳ್ಳುಳ್ಳಿ, ಜೀರಿಗೆ ಮೆಣಸು. ಸ್ವಲ್ಪ ಖಾರ ಜಾಸ್ತಿ ಬೇಕು ಅನ್ನೋದಕ್ಕೋಸ್ಕರ ಜೀರಿಗೆ ಮೆಣಸು ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ನಿಮಗೆ ಖಾರ ಕಡಿಮೆ ಬೇಕಾದವ್ರು ಖಾರ ಕಡಿಮೆ ಹಾಕ್ಕೊಳ್ಬೋದು. ಇದನ್ನು ಮಿಕ್ಸಿ ಮಾಡ್ಕೊಳ್ತಿದ್ದೀನಿ. ಮಿಕ್ಸಿ ಮಾಡ್ಕೊಂಡಾದ್ಮೇಲೆ ಅದು ಇವಾಗ 2 ವಿಷಲ್ ಬರ್ಸಿದ್ದೀನಿ. ಆ 2 ವಿಷಲ್ ಬಂದಿರೋದನ್ನು ಓಪನ್ ಮಾಡಿಬಿಟ್ಟು ಕುಕ್ಕರಲ್ಲಿ ನೋಡಿ ಈ ಥರ ಬೆಂದಿದೆ, ಚೆನ್ನಾಗಿ ಬೆಂದಿದೆ. ಇದನ್ನ ಸ್ವಲ್ಪ ಹಿಂಗೆ ಎಲ್ಲ ತಿರುಗಿಸ್ಕೊಂಡು ಇದು ಖಾರ ಏನಿದೆ, ನಾವು ಖಾರ ತೆಗ್ದಿದ್ದೀವಲ್ವ ಇವಾಗ, ಅದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಖಾರನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಖಾರ ಹಿಂಗೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಹುಳಿ ಅದು ನೋಡಿ ಹಾಕ್ಕೊಳ್ಳಿ. ಸ್ವಲ್ಪ ಹುಳಿ ಜಾಸ್ತಿ ಇರಬೇಕು, ಹುಳಿ ಕಡಿಮೆ ಆದರೆ ಬಾಯಿ ತುರ್ಕೆ ಬರುತ್ತೆ, ಗಂಟ್ಲು ತುರ್ಕೆ ಬರುತ್ತೆ. ಕೆಸಿನ ಸೊಪ್ಪಿಗೆ ಯಾವಾಗಲೂ ಸ್ವಲ್ಪ ಹುಳಿ ಜಾಸ್ತಿ ಹಾಕ್ತಾರೆ. ಅದಾದಮೇಲೆ ಉಪ್ಪು ಎಷ್ಟು ಬೇಕಷ್ಟು, ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಬೇಕು. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಕೆಲವರು ಓಪನಾಗೆ ಹೀಗೆ ಬಿಟ್ರೂ ಚೆನ್ನಾಗಿರುತ್ತೆ. ಇನ್ನೂ ಸ್ವಲ್ಪ ಚೆನ್ನಾಗಿ ಕರಗಿ ಬೇಯಲಿ, ಚೆನ್ನಾಗಿ ಬೆಂದಿರುತ್ತಲ್ಲ ಅಂದ್ಕೊಂಡು ಮತ್ತೆ 2 ವಿಷಲ್ ಹಾಕ್ಸ್ತೀನಿ. ಇದನ್ನು ವಿಷಲ್ ಹಾಕ್ಸಿದ್ರೆ ಇನ್ನೂ ಅದು ಖಾರ ಎಲ್ಲ ಮಿಕ್ಸ್ ಆಗಿರುತ್ತೆ ಮತ್ತು ಚೆನ್ನಾಗಿ ಬೆಂದಿರುತ್ತೆ. ಅಷ್ಟೊತ್ತಿಗೆ ಒಗ್ಗರಣೆ ರೆಡಿ ಮಾಡ್ಕೊಳ್ತಿದ್ದೀನಿ. ಅದು 2 ವಿಷಲ್ ಆಗಿದೆ, ಅದು ಓಪನ್ ಮಾಡಿದ್ದೀನಿ. ಬಟ್ ಒಗ್ಗರಣೆ ರೆಡಿ ಮಾಡ್ಕೊತಿದ್ದೀನಿ. ಒಗ್ಗರಣೆಗೆ ಸಾಸಿವೆ ಸ್ವಲ್ಪ ಎಣ್ಣೆ ಕಾಯ್ದು ಸಾಸಿವೆ ಚಟಪಟ ಅನ್ನೋಕ್ಕೆ ಸ್ಟಾರ್ಟ್ ಆದಮೇಲೆ ಬೆಳ್ಳುಳ್ಳಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಕೆಸಿನ ಸೊಪ್ಪಿಗೆ ಜಾಸ್ತಿ ಬೆಳ್ಳುಳ್ಳಿನೇ ಯೂಸ್ ಮಾಡ್ತಾರೆ. ಸಾಸಿವೆ ಇವಾಗ ಸ್ವಲ್ಪ ಎಣ್ಣೆ ಕಾಯ್ದು ಸಾಸಿವೆ ಇದಾಗಿದೆ, ಬೆಳ್ಳುಳ್ಳಿ ಹಾಕ್ತೀನಿ. ಬೆಳ್ಳುಳ್ಳಿ
ಆಮೇಲೆ ಅದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಬೆಳ್ಳುಳ್ಳಿ ಫ್ರೈ ಆದಮೇಲೆ ಬ್ಯಾಡಗೆ ಮೆಣಸು. ಕೆಲವ್ರು ಕರಿಬೇವು ಹಾಕ್ತಾರೆ, ನನಗೆ ಕರಿಬೇವು ಹಾಕೋದು ಫ್ಲೇವರ್ ಅದು ಬೇರೆ ಬರುತ್ತೆ ಅಂತ ಕರಿಬೇವು ಹಾಕ್ತಾಯಿಲ್ಲ, ಮಾಮೂಲಿ ಇಷ್ಟು ಮಾತ್ರ ಹಾಕ್ತಾಯಿದ್ದೀನಿ. ಇದು ಆ ಕಡೆ ಕುದೀತಾ ಇದೆ ಸಾಂಬಾರು, ಅದೆಲ್ಲ ಚೆನ್ನಾಗಿ ಖಾರ ಎಲ್ಲ ಹಿಡ್ಕೊಂಡಿದೆ. ಇವಾಗ ಡೈರೆಕ್ಟಾಗಿ ಅದಕ್ಕೆ ಒಗ್ಗರಣೆ ಹಾಕ್ತೀನಿ. ಏನು ಒಗ್ಗರಣೆ ಮಾಡ್ಕೊಂಡಿದ್ವೋ ಅದನ್ನು ಅದಕ್ಕೆ ಹಾಕ್ತಾಯಿದ್ದೀನಿ. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಮಲೆನಾಡಲ್ಲಿ ಇದನ್ನು ಕಡುಬು ಮತ್ತು ರೊಟ್ಟಿ ಎರಡರ ಜೊತೆನೂ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ಥರ ಇರುತ್ತೆ. ಇದನ್ನು ಇನ್ನೂ ಗಟ್ಟಿ ಬೇಕಾದರೂ ಮಾಡ್ಕೊಳ್ಬೋದು. ತುಂಬ ತೆಳುನೂ ಚೆನ್ನಾಗಿರಲ್ಲ, ತುಂಬ ಗಟ್ಟಿ ಚೆನ್ನಾಗಿರಲ್ಲ. ನಾನಿವತ್ತು ಇದನ್ನು ರೊಟ್ಟಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಚೆನ್ನಾಗಿರುತ್ತೆ ಕಾಂಬಿನೇಷನು. ಕಡುಬಿಗೂ ಚೆನ್ನಾಗಿರುತ್ತೆ, ರೊಟ್ಟಿಗೂ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಈ ಚಾನೆಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.